ಹಾಯ್, ನಿಮ್ದು HSRP ನಂಬರ್ ಪ್ಲೇಟ್ ಕಳೆದೋಗಿದೆ ಅಥವಾ ಏನಾದರೂ ಡ್ಯಾಮೇಜ್ ಆಗಿದೆ ಅಂದ್ರೆ ನಿಮ್ಗೆ ಈ ಲಾಸ್ಟ್ ರಿಪೋರ್ಟ್ ಇಲ್ದಿರೋ ಡೂಪ್ಲಿಕೇಟ್ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಆ ಈ ಲಾಸ್ಟ್ ರಿಪೋರ್ಟ್ ಹೇಗೆ ತಗೊಳ್ಳೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಪ್ಲೇ ಸ್ಟೋರ್ ಆನ್ಲೈನ್ ಅಲ್ಲೇ ತಗೋಬಹುದು ಇದನ್ನ. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಥವಾ KSP ಆಪ್ ಅಂತ ಸರ್ಚ್ ಮಾಡಿದ್ರೆ ಆಪ್ ಬರುತ್ತೆ. ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ OTP ಹೆಸರು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಮೇನ್ ಪೇಜ್ ಈ ತರ ಬರುತ್ತೆ. ಇದ್ರಲ್ಲಿ ಹೋಗಿ ಈ ಲಾಸ್ಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್. ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಕೆಲವೊಂದು ಡೀಟೇಲ್ಸ್ ಆಲ್ರೆಡಿ ಪ್ರೀ ಫಿಲ್ ಆಗಿರುತ್ತೆ. ಅಂದ್ರೆ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಮೇಲ್ ID, ಸಿಟಿ, ಸ್ಟೇಟ್ ಎಲ್ಲ, ಮತ್ತೆ ಕಂಪ್ಲೇಂಟ್ ಅಡ್ರೆಸ್, ನಿಮ್ಮ ಅಡ್ರೆಸ್ ಹಾಕಿ. ಲಾಸ್ಟ್ ಆರ್ಟಿಕಲ್ ಇದು ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಈಗ ನಂಬರ್ ಪ್ಲೇಟ್ ಏನಾದ್ರು ಡ್ಯಾಮೇಜ್ ಆಗಿ ನೀವು ರಿಪ್ಲೇಸ್ಮೆಂಟ್ ಆದ್ರೆ ಅದ್ರದ್ದು ಒಂದು ಫೋಟೋ ಹಿಡಿದಾಕಿ. ಇಲ್ಲಾಂದ್ರೆ ನಂಬರ್ ಪ್ಲೇಸ್ ಇನ್ ಕೇಸ್ ಎಲ್ಲಾದ್ರೂ ಕಳ್ದೋಗಿದ್ರೆ ಅದು ಎಂಟಿ ಆಗಿರೋ ನಂಬರ್ದು ಒಂದು ಫೋಟೋ ಹಿಡಿದಾಕಿ. ಸೆಲೆಕ್ಟ್ ಆರ್ಟಿಕಲ್, ಇಲ್ಲಿ ಹೋಗಿ ನೀವು ಆರ್ಟಿಕಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಆಫ್ ದ ಡಾಕ್ಯುಮೆಂಟ್, ನಂಬರ್ ಪ್ಲೇಟ್ ಅಂತ ಟೈಪ್ ಮಾಡಿ. ಡಾಕ್ಯುಮೆಂಟ್ ನಂಬರ್ ಆರ್ ಐಡೆಂಟಿಫಿಕೇಶನ್ ಅಂತ ಇದೆ, ಇಲ್ಲಿ ಗಾಡಿ ನಂಬರ್ ಟೈಪ್ ಮಾಡಿ. ಐಟಮ್ ಡಿಸ್ಕ್ರಿಪ್ಷನ್ ಬಂದು ಮತ್ತೆ ನಂಬರ್ ಪ್ಲೇಟ್ ಅಂತ ಹಾಕಿ. ಅಂದ್ರೆ ಫ್ರಂಟ್ ನಂಬರ್ ಪ್ಲೇಟಾ ಬ್ಯಾಕ್ ನಂಬರ್ ಪ್ಲೇಟಾ ಅಂತ ಹಾಕಿ ಅಷ್ಟೇ. ಆಡ್ ಅಂತ ಕೊಡಿ. ನೆಕ್ಸ್ಟ್ ಪ್ಲೇಸ್ ಅಂಡ್ ಟೈಮ್, ಎಂಟರ್ ಪ್ಲೇಸ್ ಆಫ್ ಅಕರೆನ್ಸ್, ಯಾವ ಜಾಗದಲ್ಲಿ ಆಗಿದೆ ಅಂತ ಆ ಲೊಕೇಶನ್ ಹಾಕಿ. ಮತ್ತೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ನಿಮ್ಗೆ ಗೊತ್ತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟು ಯಾವಾಗಿಂದ ಯಾವಾಗ, ಅಂದ್ರೆ ಎಲ್ಲಿ ನಿಮ್ದು ನಂಬರ್ ಪ್ಲೇಟ್ ಬಿದ್ದೋಗಿದೆ. ಇನ್ ಕೇಸ್ ನೀವು ಎಕ್ಸಾಕ್ಟ್ ಟೈಮ್ ಗೊತ್ತಿದ್ರೆ ಆ ಟೈಮಿಂಗ್ಸ್ ಹಾಕಿ ಇಲ್ಲಿ. ಇಲ್ಲಾಂದ್ರೆ ಒಂದು ಅಪ್ರಾಕ್ಸಿಮೇಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಏನಾಗಿದೆ, ಡ್ಯಾಮೇಜ್ ಆಗಿದೆಯಾ, ಕಳ್ದೋಗಿದೆಯಾ, ಎಲ್ಲಿ ಕಳ್ದೋಗಿದೆ ಅಂತ ಒಂದ್ ಸ್ವಲ್ಪ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಗೆ ಮೇಲ್ ಬರುತ್ತೆ ಲಾಸ್ಟ್ ರಿಪೋರ್ಟ್. ಇನ್ ಕೇಸ್ ಮೇಲ್ ಏನಾದ್ರು ಬಂದಿಲ್ಲ ಅಂದ್ರೆ ಇಲ್ಲೇ ಹೋಗಿ ಈ ಲಾಸ್ಟ್ ರಿಪೋರ್ಟ್, ಸರ್ಚ್ ಲಾಸ್ಟ್ ರಿಪೋರ್ಟ್ ಅಂತ ಕೊಟ್ರೆ ಇಲ್ಲಿ ನಿಮ್ದು ರಿಪೋರ್ಟ್ ಇರುತ್ತೆ. ಇಲ್ಲಿ PDF ಅಲ್ಲಿ ಸಿಗುತ್ತೆ ನಿಮ್ಗೆ. ಆ PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು.